ನಮಸ್ಕಾರ ಸ್ನೇಹಿತರೆ, ನಾನು ಡಾಕ್ಟರ್ ಬಸವರಾಜ್ ಅಂತ ನಿಸರ್ಗ ಹಾಸ್ಪಿಟಲ್ ಕಡೆಯಿಂದ. ಇವತ್ತಿನ ಟಾಪಿಕ್ ಬಂದು ಹೆಲ್ತಿನ ಅಂಡರ್ ಚಿಂತೆ ಥಿಂಕಿಂಗ್ ಬಗ್ಗೆ ನಾನು ನಿಮಗೆ ಹೇಗೆ ಇರಬೇಕು ಅಂತ ಹೇಳಿ ಕೊಡುತ್ತೇನೆ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋ ಅಂತ ಹೇಳ್ತೇನೆ. ಚಿಂತೆ ಯಾಕೋ ಬೆನ್ನು ಬಿಡುವುದಿಲ್ಲ ಅಂತಿದ್ದರೆ ಈ ಟಿಪ್ಸ್ ಫಾಲೋ ಮಾಡಿ ನೆಮ್ಮದಿಯಿಂದ ಇರಿ ಅಂತ. ನೀವು ಅತಿಯಾದ ಆಲೋಚನೆ ಅಥವಾ ಓವರ್ ಥಿಂಕಿಂಗ್ ಡಿಸಾರ್ಡರ್ಗೆ ತುತ್ತಾಗಿರುವಿರಾ ಎಂದು ಮೇಲ್ನೋಟಕ್ಕೆ ಸಮಸ್ಯೆಯಂತೆ ಕಾಣುವುದಿಲ್ಲವಾದರೂ ವ್ಯಕ್ತಿಯ ಜೀವನವನ್ನು ದುಃಖಮಯವನ್ನಾಗಿ ಮಾಡಬಿಡುತ್ತದೆ. ಹೀಗಾಗಿ ಅದಕ್ಕಿರುವ ಕಾರಣ ಹಾಗೂ ನಿವಾರಣೆ ಮಾರ್ಗಗಳ ಬಗ್ಗೆ ಅರಿತು ಮಾಡಿಕೊಳ್ಳೋಣ. ಹೌ ಟು ಗೆಟ್ ಓವರ್ಕಮ್ ಓವರ್ ಥಿಂಕಿಂಗ್ ಡಿಸಾರ್ಡರ್. ನೀವೇನಾದರೂ ಅತಿಯಾದ ಆಲೋಚನೆ ಎನ್ನುವ ಸಮಸ್ಯೆ ಸುಳಿಗೆ ಸಿಲುಕಿದ್ದೀರಾ? ಆಲೋಚನೆ ಮಾಡುವುದು ಸಮಸ್ಯೆ ಆಗಬಹುದೇ ಎನ್ನುವ ಪ್ರಶ್ನೆ ಮಾಡಬಹುದು. ಅತಿಯಾದರೆ ಅಮೃತ ವಿಷಯ ಎಂದಾದ ಮೇಲೆ ಆಲೋಚನೆಯು ವಿಷವಾಗುತ್ತದೆ. ಹೌದು, ಓವರ್ ಥಿಂಕಿಂಗ್ ಡಿಸಾರ್ಡರ್ ಅಥವಾ ಯಾವುದಾದರೂ ಒಂದು ವಿಚಾರದ ಬಗ್ಗೆ ನಿರಂತರವಾಗಿ ದುಃಖಿಸುತ್ತಲೇ ಇರುವುದು, ಒಂದೇ ವಿಚಾರ ಬಗ್ಗೆ ಇಡೀ ದಿನ ಚಿಂತಿಸುವುದು ಒಂದು ಮಾನಸಿಕ ಸಮಸ್ಯೆ. ಸಾಮಾನ್ಯವಾಗಿ ದಿನವಿಡೀ ನಾವು ಒಂದಲ್ಲ ಒಂದು ವಿಚಾರದಲ್ಲಿ ಮನಸ್ಸನ್ನು ತೊಡಗಿಸುತ್ತೇವೆ. ಆದರೆ ನಾವು ಯಾವುದು ಕೆಲಸ ಮಾಡುತ್ತಿದ್ದರೂ ಮನಸ್ಸು ಅದರ ಪಾಡಿಗೆ ಅದು ಕೇವಲ ಒಂದೇ ಅಂಶದ ಸುತ್ತ ಗಿರ್ಕಿ ಬಡಿಯುತ್ತಿರುವುದು ಇದು ಸರಿಯಲ್ಲ. ಆಗಲೇ ನಾವು ಮಾಡುವ ಚಿಂತೆ ಸಮಸ್ಯೆಯಾಗುತ್ತದೆ. ನಿಮಗೆ ಗೊತ್ತೇ, ಅತಿಯಾದ ಆಲೋಚನೆ ಸುಳಿಗೆ ಸಿಲುಕಿರುವಾಗ ಮೆದುಳಿನ ಹೈಪೋಥಾಲಮಸ್ ಎನ್ನುವ ಭಾಗ ಕೆಲಸ ನಿರ್ವಹಿಸುತ್ತಿರುತ್ತದೆ. ಇದೇ ಭಾಗ ಒತ್ತಡ ಹಾಗೂ ಆತಂಕದ ಸಮಸ್ಯೆಗೂ ಕಾರಣವಾಗುತ್ತದೆ. ಹಲವು ಕಾರಣದಿಂದ ನೀವು ಅತಿಯಾದ ಆಲೋಚನೆ ಮಾಡುತ್ತಿರಬಹುದು. ಇದೊಂದು ವರ್ತನೆಗೆ ಸಂಬಂಧಿಸಿದ ಮಾದರಿಯೂ ಆಗಿರಬಹುದು. ಇವುಗಳನ್ನು ಹೇಗೆ ನಿಭಾಯಿಸಬೇಕು ಎಂಬುದನ್ನು ಅರ್ಥ ಮಾಡಿಕೊಳ್ಳೋಣ. ಪರಿಪೂರ್ಣತೆ ಬಯಸ್ತೀರಾ? ಕೆಲವು ಜನ ಎಲ್ಲಾದರೂ ಪರಿಪೂರ್ಣತೆ ಬಯಸುತ್ತಾರೆ. ಇದು ಅಸಹಜ ಧೋರಣೆ, ಏಕೆಂದರೆ ಎಲ್ಲವೂ ಪರಿಪೂರ್ಣವಾಗಿರಲು ಸಾಧ್ಯವಿಲ್ಲ. ಹೀಗಾಗಿ ಅದನ್ನು ಬಯಸುವುದು ಒತ್ತಡ ನಿರ್ಮಿಸುತ್ತದೆ. ಇದರಿಂದಾಗಿ ನಿಯಂತ್ರಣ ಮಾಡುವ ಬುದ್ಧಿ ಬೆಳೆಯುತ್ತದೆ. ಇಂಥವರಲ್ಲಿ ಆತ್ಮವಿಶ್ವಾಸ ಕಡಿಮೆ ಇರುತ್ತದೆ. ಕೀಳರಿಮೆ ಅನುಭವಿಸುತ್ತಿರುತ್ತಾರೆ. ಇತರರೊಂದಿಗೆ ತಮ್ಮನ್ನು ಹೋಲಿಕೆ ಮಾಡಿಕೊಳ್ಳುತ್ತಾರೆ. ಆಗ ಸುಲಭವಾಗಿ ಅತಿಯಾದ ಆಲೋಚನೆ ಸುಳಿಗೆ ಸಿಲುಕುತ್ತಾರೆ. ಇದಕ್ಕೆ ಪರಿಹಾರವೇನೆಂದರೆ ರೀಲ್ ಎನಿಸುವಂಥ ಗುರಿಗಳನ್ನು ಫಿಕ್ಸ್ ಮಾಡಿಕೊಳ್ಳಿ. ಜನರಲ್ಲಿರುವ ವಿಭಿನ್ನತೆಯನ್ನು ಗುರುತಿಸಲು ಗೌರವಿಸಲು ಕಲಿತುಕೊಳ್ಳಿ. ಇದರಿಂದಾಗಿ ಪರಿಪೂರ್ಣತೆಯನ್ನು ನಾವು ಮಾಡಿಕೊಳ್ಳಬಹುದು. ಮಾನಸಿಕ ಆರೋಗ್ಯಕ್ಕೆ ಒಳ್ಳೆಯದು ಮದ್ದು ಅಂದರೆ ಪುಸ್ತಕ ಓದುವುದು, ಬರೆಯುವುದರಿಂದ. ನಿರ್ಧಾರ ಕೈಗೊಳ್ಳಲು ಕಷ್ಟದ ಸಮಯ. ಕೆಲವು ಸಮಯದಲ್ಲಿ ಗೊಂದಲ ಕಾಡುತ್ತದೆ. ಅಂತಹ ಸಮಯದಲ್ಲಿ ಒಂದೊಂದು ವಿಚಾರದ ಬಗ್ಗೆ ಪದೇ ಪದೇ ಯೋಚನೆ ಬರುವುದು ಸಹಜ. ಏನು ಮಾಡಬೇಕೆಂದು ತಿಳಿಯದೆ ಒದ್ದಾಡುವಂತಾಗುತ್ತದೆ. ಆದರೆ ಸರಳವಾದ ವಿಚಾರಕ್ಕೂ ಹೀಗಾದರೆ ನೀವು ಆ ವಿಚಾರದ ಬಗ್ಗೆ ಅತಿಯಾದ ಯೋಚನೆ ಮಾಡುತ್ತಿರಬಹುದು. ಒಂದೇ ಅಂಶಕ್ಕೆ ಹೆಚ್ಚು ಗಮನ ನೀಡಿದಾಗ ಒತ್ತಡ ಆತಂಕ ಉಂಟಾಗುತ್ತದೆ. ಹೀಗಾಗಿಯೇ ನಿರ್ಧಾರ ಕೈಗೊಳ್ಳಲು ಸಹ ಸಾಧ್ಯವಾಗುವುದಿಲ್ಲ. ಆ ಸಮಯದಲ್ಲಿ ಏನು ಮಾಡಬೇಕೆಂದರೆ, ನೀವು ಕೈಗೊಳ್ಳಬೇಕಾದ ನಿರ್ಧಾರ ಉತ್ತಮ ಹಾಗೂ ಕೆಟ್ಟ ಪರಿಣಾಮಗಳ ಬಗ್ಗೆ ಲಿಸ್ಟ್ ಮಾಡಿ. ಇದನ್ನು ಆಧರಿಸಿ ಸೂಕ್ತ ನಿರ್ಧಾರವನ್ನು ಕೈಗೊಳ್ಳೋದ್ರಿಂದ ನಮ್ಮ ಮನಸ್ಸಿಗೆ ಶಾಂತಿ ಸಿಗುತ್ತದೆ. ಇತಿಹಾಸದ ಹಿಸ್ಟ್ರಿ ಬದುಕ್ತೀರಾ? ಏನೆಂದರೆ, ನಮ್ಮ ಆಗಿ ಹೋಗಿರುವ ಬಗ್ಗೆ ನಾವು ಅದೇ ಚಿಂತನೆಯಿಂದ ಕೊರಗುತ್ತಿದ್ದರೆ ಅದು ನಮ್ಮ ಮಾನಸಿಕ ಒತ್ತಡವನ್ನು ಹೆಚ್ಚು ಮಾಡುತ್ತದೆ. ಆಗಿರುವಾಗ ಹಿಂದೆ ಆಗಿ ಹೋದ ದುಃಖದ ಘಟನೆಗಳು ಸಮಯಗಳನ್ನು ಪದೇ ಪದೇ ನೆನಪಿಸಿಕೊಳ್ಳುವುದರಿಂದ ದೇಹದ ಮನಸ್ಸು, ಬುದ್ಧಿ ಹಾಗೂ ನಮ್ಮ ಸ್ಪಿರಿಟ್ ಹೊಡೆತ ಬೀಳುತ್ತದೆ. ಹೀಗಿದ್ದಿರುವುದನ್ನು ಬದಲಿಸಲು ಸಾಧ್ಯವಿಲ್ಲ ಎಂದಾದ ಮೇಲೆ ಅದರ ಬಗ್ಗೆ ಯೋಚಿಸಬಾರದು. ಬದಲಿಗೆ ಖುಷಿಗೆ ಕಾರಣವಾದ ಸಂಗತಿಗಳನ್ನು ನೆನಪಿಟ್ಟುಕೊಳ್ಳಬೇಕು. ಮೆದುಳಿಗೆ ಸೂಕ್ತ ತರಬೇತಿ ನೀಡಿದರೆ ಇದು ನಮ್ಮ ಮೆದುಳನ್ನು ಶಾಂತಿಯಾಗಿ ಇರಲು ಸಾಧ್ಯವಾಗುತ್ತದೆ. ಸಿಕ್ಕಾಪಟ್ಟೆ ಒತ್ತಡ. ನಿಮಗೆ ಈಗಾಗಲೇ ತುಂಬ ಒತ್ತಡವಿದೆ ಎಂದಾದರೆ, ಯಾವುದೇ ಸನ್ನಿವೇಶಕ್ಕೆ ಅತಿಯಾಗಿ ಸ್ಪಂದಿಸುತ್ತಿದ್ದೀರಿ, ಭಯಪಡುತ್ತಿದ್ದೀರಿ, ಆರೋಗ್ಯ, ಹಣಕಾಸಿನ ಸಂಬಂಧಗಳ ಬಗ್ಗೆ ಚಿಂತಿಸುತ್ತಿದ್ದೀರಿ ಎಂದಾದರೆ ಮೊದಲು ನಿಮ್ಮ ಒತ್ತಡ ಕಡಿಮೆ ಮಾಡಿಕೊಳ್ಳಿ. ಅಷ್ಟೇ ಅಲ್ಲ, ಭವಿಷ್ಯದ ಕುರಿತಾಗಿಯೂ ಅತಿಯಾದ ನಿರೀಕ್ಷೆ, ಆಲೋಚನೆ ಸಲ್ಲದು. ಬದುಕಿನ ಈ ಕ್ಷಣಿಕ ಖುಷಿಯ ಬಗ್ಗೆ ಗಮನವನ್ನು ನೀಡಿದ್ದರಿಂದ ನಮ್ಮ ಚಿಂತನೆಯನ್ನು ದೂರವಾಗುತ್ತದೆ. ಅದೇ ಒಂದು ಗಾದೆ ಎಂದರೆ, ಮಗು ಸದಾ ಡಲ್ ಇರುತ್ತಾ ಮೋಡ್ ಆಫ್ ಆಗುತ್ತಿದ್ದರೆ ಈ ಸಮಸ್ಯೆ ಇರಬಹುದು. ಸೀಮಿತ ನಂಬಿಕೆ, ಲಿಮಿಟ್ ಬಿಲೀಫ್. ನೀವು ಯಾರನ್ನೂ ನಂಬುವುದಿಲ್ಲವೇ? ಜೀವನದಲ್ಲಿ ಸೀಮಿತ ಸಂಗತಿಗಳ ಬಗ್ಗೆ ನಂಬಿಕೆ ಹೊಂದಿದ್ದೀರಾ? ಸೀಮಿತದ ನಂಬಿಕೆಯನ್ನು ನಿಮ್ಮನ್ನು ಬಯಸುತ್ತಿದೆ. ಸದಾ ನಕಾರಾತ್ಮಕವನ್ನೇ ನೋಡುವವರನ್ನಾಗಿ ರೂಪಿಸುತ್ತದೆ. ಇದಕ್ಕೆ ಪರಿಹಾರವೇನೆಂದರೆ, ನಿಮ್ಮ ಉತ್ತಮ ಗುಣಗಳನ್ನು ಫೋಕಸ್ ಮಾಡುವ ಅಭ್ಯಾಸ ಮಾಡಿಕೊಳ್ಳಿ. ಸಕಾರಾತ್ಮಕವನ್ನು ಕಾಣುವ ಧೋರಣೆಯನ್ನು ಬಯಸಿಕೊಳ್ಳುವುದರಿಂದ ನಿಮ್ಮ ಮನಸ್ಸಿಗೆ ಶಾಂತಿಯನ್ನು ಕೊಡುತ್ತದೆ. ಥ್ಯಾಂಕ್ ಯು ಫ್ರೆಂಡ್ಸ್.